ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಮುಂಬೈ ತುಳುವ ಕನ್ನಡಿಗರ ಸ್ಪಂದನ 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 ಮುಂಬೈ न्यूज। नमस्कार, मैं हूं विवेक ओबरॉय। मुंबई न्यूज की सभी दर्शकों को ढेर सारी शुभकामनाएं। ऑल द बेस्ट। मेरा नाम है एहसान कुरैशी। बातें करता हूँ कैसी कैसी, आपके दिमाग का बल्ब हो ना जाए फ्यूज। और आप सब देख रहे हैं मुंबई न्यूज। ಮುಂಬೈ ನ್ಯೂಸ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಮುಂಬಯಿಯ ಸಾಮಾಜಿಕ ಸಂಘಟನೆ ಬಿಲ್ಲವರ ಅಸೋಸಿಯೇಷನ್ನ ಮುಖವಾಣಿ ಅಕ್ಷಯ ಮಾಸಿಕದ ಬೆಳ್ಳಿ ಹಬ್ಬವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಮುಖವಾಣಿ ಅಕ್ಷಯ ಮಾಸಿಕದ ಬೆಳ್ಳಿ ಹಬ್ಬವನ್ನ ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದ ಸಭಾಗೃಹದಲ್ಲಿ ಆಚರಿಸಲಾಯಿತು. ಖ್ಯಾತ ಕವಿ, ಸಾಹಿತಿ ಡಾಕ್ಟರ್ BA ಸನದಿ ಹಾಗೂ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ದೀಪ ಪ್ರಜ್ವಲಿಸಿ ಬೆಳ್ಳಿ ಹಬ್ಬಕ್ಕೆ ಚಾಲನೆ ನೀಡಿದರು. ಬಿಲ್ಲವರ ಅಸೋಸಿಯೇಷನ್ ದೊಡ್ಡ ಮನಸ್ಸಿನ ದೊಡ್ಡ ಸಂಸ್ಥೆ ಎಂದು ಡಾಕ್ಟರ್ ಸನದಿ ಅವರು ನುಡಿದರು. ಅಸೋಸಿಯೇಷನ್ ಬಹಳ ದೊಡ್ಡ ಮನಸ್ಸಿನ ದೊಡ್ಡ ಸಂಸ್ಥೆ. ಗುರುನಾರಾಯಣಂತ ಗುರುವಿನ ಕೃಪೆಯಿಂದ ಇಲ್ಲಿಯ ಜನ ಮನ ಬಹಳ ಉದಾರವಾಗಿ ಮುಂಬೈಯನ್ನು ಕಟ್ಟಲಿಕ್ಕೆ ಇವರೆಲ್ಲ ಕನ್ನಡಿಗರು ಸಹಾಯ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಿಂದ. ಅಕ್ಷಯ ಇದರ ಅರ್ಥನೇ ಎಂದೆಂದೂ ತೀರದ್ದು, ಕ್ಷಯ ಆಗದೇ ಇದ್ದಂಥದ್ದು. ಈ ಸಂಸ್ಥೆ ಮತ್ತು ಈ ಪತ್ರಿಕೆ ಮುಂಬೈ ಕನ್ನಡ ಜೀವನವನ್ನು, ಮುಂಬಯಿಯ ಸಾಂಸ್ಕೃತಿಕ ಜೀವನವನ್ನು ಬೆಳೆಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತಾ ಬಂದಿವೆ. ಅಕ್ಷಯದ ಗೌರವ ಸಂಪಾದಕ MB ಕುಕ್ಯಾನ್ ಅಕ್ಷಯ ಮಾಸಿಕ 25 ವರ್ಷಗಳಲ್ಲಿ ಸಾಗಿ ಬಂದ ರೀತಿಯನ್ನ ವಿವರಿಸಿದರು. ಬಿಲ್ಲವರ್ ಅಸೋಸಿಯೇಷನ್ ಕಳೆದ ಕೆಲವು ವರ್ಷಗಳಲ್ಲಿ, ಆದರೆ ಅದಕ್ಕೆ ಈಗ 81 ವರ್ಷ, ಅದಕ್ಕಿಂತ ಮೊದಲು ಎಷ್ಟೋ ವರ್ಷಗಳ ಹಿಂದೆ ತಮಗೂ ಕೂಡ ಒಂದು ಮಾಧ್ಯಮ ಸಂಪರ್ಕ ಬೇಕೆಂದು ಆಲೋಚಿಸಿಯೇ ಇದ್ದು, ಸಾಧಾರಣ 1988ರ ಸುಮಾರಿಗೆ NL ಸೋಣರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಈ ದಿಶೆಯಲ್ಲಿ ಒಂದು ಪ್ರಮುಖವಾದ ಒಂದು ಹೆಜ್ಜೆಯನ್ನಿಟ್ಟು. ಈ ಸಂದರ್ಭ ಬೆಳ್ಳಿ ಹಬ್ಬದ ನಿಮಿತ್ತ ಅಕ್ಷಯದ ವಿಶೇಷಾಂಕವನ್ನ ಬಿಡುಗಡೆ ಮಾಡಲಾಯಿತು. MB ಕುಕ್ಯಾನ್ ಪ್ರಾಯೋಜಿತ ಶ್ರೀ ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ 2013 ಖ್ಯಾತ ವಿಮರ್ಶಕ ಕವಿ ದ.ವಿ.ಕ. ನಾಯಕರಿಗೆ ನೀಡಲಾಯಿತು. ಈ ಪ್ರಶಸ್ತಿ 25,000 ನಗದು ಸ್ಮರಣಿಕೆ ಪ್ರಶಸ್ತಿ ಪತ್ರವನ್ನ ಒಳಗೊಂಡಿತ್ತು. ಪ್ರಶಸ್ತಿ ಸ್ವೀಕರಿಸಿದ ವಿ.ಕ. ನಾಯಕರ ಅನಿಸಿಕೆ ಹೀಗಿತ್ತು. ಇದರ ಪ್ರಾಯೋಜಕರು ತುಂಬಾ ಹಿರಿಯರು, ಮಾನ್ಯ MB ಕುಕ್ಯಾನ್ ಅವರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಇದು. ಆ ಹಿನ್ನೆಲೆ ನೋಡಬೇಕು. ಯಾವನೋ ಸಾಮಾನ್ಯ ವ್ಯಕ್ತಿ ಪ್ರಶಸ್ತಿ ಕೊಟ್ಬಿಟ್ರೆ ಅದು ಅಷ್ಟು ಸುಖ ಅನಿಸೋದಿಲ್ಲ, ಅದು ಹೆಚ್ಚು ಸಂಭ್ರಮ ಪುಳಕಗೊಳಿಸೋದಿಲ್ಲ. ಕೊಟ್ಟಿರೋ ವ್ಯಕ್ತಿ ಎಷ್ಟು ದೊಡ್ಡವರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅಲ್ಲಿ. ಅದರಿಂದ ಹಾಗೆ ನೋಡಿದ್ರೆ MB ಕುಕ್ಯಾನ್ರ ಬಗ್ಗೆ ಅವ್ರು ಎಂಥ ಸಮರ್ಥ ಒಬ್ಬ ಸಂಪಾದಕ, ಎಷ್ಟು ದೊಡ್ಡ ಸಾಹಿತಿ ಅನ್ನೋದನ್ನು ಹೇಳಿದ್ದೇನೆ. ಅಂಥವರು ಕೊಡ್ಮಾಡ್ತಿರೋದು ಕೂಡ ನನಗೆ ನಿಜಕ್ಕೂ ದೊಡ್ಡ ಗೌರವ. ಈ ಸಂದರ್ಭ MB ಕುಕ್ಯಾನ್ ಅವರ ಸುಮ ಸೌಸವ, ಡಾಕ್ಟರ್ ಈಶ್ವರ್ ಅಲೆಯೂರು ಅವರ ಕನ್ನಡ ವಾಗ್ಮಯಕ್ಕೆ ವಿಶುಕುಮಾರ್ ಕೊಡಿಗೆ ಹಾಗೂ ಹರೀಶ್ ಹೆಜ್ಮಾಡಿ ಅವರ ಸಾಲು ಸಾಲು ಹಣತೆ ಕೃತಿಯನ್ನ ಬಿಡುಗಡೆಗೊಳಿಸಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ವಿಮರ್ಶಕ, ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿಯ ಸಂಚಾಲಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಬಿಲ್ಲವರ ಅಸೋಸಿಯೇಷನ್ ಕಾರ್ಯಚಟುವಟಿಕೆಗಳನ್ನ ಶ್ಲಾಘಿಸಿದರು. ಆದರೆ ನಾರಾಯಣ ಗುರು ಅವರ ಮಾದರಿ ಯಾವುದು ಅಂತಂದ್ರೆ ಸುಧಾರಣವಾದಿ ಚಳವಳಿಯವರದು. ಸಹಬಾಳ್ವೆಯ ಮೂಲಕವೇ, ಶಾಂತಿಯ ಮೂಲಕವೇ ಬದಲಾವಣೆಯನ್ನು ಸಮಾಜದಲ್ಲಿ ತರಬೇಕು ಅನ್ನುವಂಥದ್ದು. ನನಗೆ ನಾರಾಯಣ ಗುರು ಅವರ ಮಾದರಿ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಕನ್ನಡ ನಾಡು ಕಂಡ ಅತ್ಯಂತ ಶ್ರೇಷ್ಠ ಲೇಖಕ ಕುವೆಂಪು ಅವರು ಈ ಎರಡೂ ಸಾಮಾಜಿಕ ಚಳವಳಿಯ ಮಾದರಿಯಲ್ಲಿ ಅನುಸರಿಸಿದ್ದು ನಾರಾಯಣ ಗುರು ಅವರ ಮಾದರಿಯನ್ನು. ನೀವು ಇಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇರುವಂಥದ್ದು
ಅವರ ಹೆಸರಿನಲ್ಲಿ ಇವತ್ತು ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು. ಈ ಎಲ್ಲವೂ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಮಹತ್ವದ ಕೆಲಸ ಅಂತ ಹೇಳಿ ನಾನು ನಂಬಿದ್ದೇನೆ. ಪ್ರಾರಂಭದಲ್ಲಿ ಅಕ್ಷಯದ ವ್ಯವಸ್ಥಾಪಕ ಸಂಪಾದಕ ನಿತ್ಯಾನಂದ ಡಿ ಕೊಟ್ಯಾನ್ ಪ್ರಸ್ತಾವನೆಗೈದರು. ಅಕ್ಷಯ ಸಾರಸ್ವತ ಲೋಕದಲ್ಲಿ ಕೂಡ ನಾವು ಕಡಿಮೆ ಅಲ್ಲ ಎನ್ನುವುದಕ್ಕೆ ಆ ಸಂಸ್ಥೆ ಈ ಪತ್ರಿಕೆಯನ್ನು ಹುಟ್ಟಿ ಹಾಕಿಕೊಂಡು ಕಳೆದ 25 ವರ್ಷದಿಂದ ಪ್ರಸ್ತುತ ಎಂಬಿ ಕುಕ್ಯಾನರ ಸಂಪಾದಕತ್ವದಲ್ಲಿ ಈ ಪತ್ರಿಕೆ ಬೆಳೆದು ಬರುತ್ತಿದೆ. ಕೃತಿಗಳ ಬಗ್ಗೆ ಡಾಕ್ಟರ್ ಜಿಎನ್ ಉಪಾಧ್ಯ, ಡಾಕ್ಟರ್ ಭರತ್ ಕುಮಾರ್ ಪೊಲಿಪೋ ಮಾತನಾಡಿದರು. ವೇದಿಕೆಯಲ್ಲಿ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ಎಲ್ವಿ ಅಮೀನ್, ಸಾಹಿತಿ ಡಾಕ್ಟರ್ ಜನಾರ್ದನ್ ಭಟ್, ಡಾಕ್ಟರ್ ಗುರುಲಿಂಗಪ್ಪ ಧಬಾಲೆ, ಡಾಕ್ಟರ್ ಮಹಾಲಿಂಗೇಶ್ವರ ಉಪಸ್ಥಿತರಿದ್ದರು. ಬಿಲ್ಲವರ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷ ಜಯಸಿ ಸುವರ್ಣರು ಅಧ್ಯಕ್ಷೀಯ ಭಾಷಣಗೈದರು. ಅಕ್ಷಯದ ಮುಖೇನ ನಮ್ಮೆಲ್ಲರ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಆರೋಗ್ಯಕ್ಕೆ ಸಂಬಂಧಪಟ್ಟ ಕೆಲಸಗಳು ಜನಮಾನಸಕ್ಕೆ ಯಶಸ್ವಿಯಾಗಿ ತಲುಪಿದೆ. ಯಶೋಶನ್ನ ಭವಿಷ್ಯದಲ್ಲಿ ನಮ್ಮ ನಾಡು, ನುಡಿ, ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಬಂಧಪಟ್ಟ ಎಲ್ಲ ಕೆಲಸಗಳಿಗೂ ತುಂಬು ಹೃದಯದ ಪ್ರೋತ್ಸಾಹ ನೀಡಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ಸಮಿತಿಯ ಸದಸ್ಯರಿಂದ ನೃತ್ಯ ವೈಭವ ನಡೆಯಿತು. ಬ್ಯೂರೋ ವರದಿ, ಮುಂಬೈ ನ್ಯೂಸ್. ನಮ್ಮ ಬಿಲ್ಲವ ಭವನದ ಕೇಳಿ ಇಂಚಿ ಸತ್ಯ ಕಥೆನ ಎಂಕುಲು ಮೂಲು ಪಂಪಿನ ಭುವನೊಡಂಜೆ ಬಿಲ್ಲವ ಭವನ ಬಿಲ್ಲವ ಭವನ. ಮುಂಬಯಿಯ ಜ್ಯೋತಿಷಿ ಆರ್ಎಲ್ ಭಟ್ ಅವರು ಸ್ಥಾಪಿಸಿದ ಮಾಧ್ವ ಪ್ರತಿಷ್ಠಾನದ ವತಿಯಿಂದ ಅಥರ್ವ ಶೀರ್ಷ ಸಹಸ್ರ ಮೋದಕ ಮಹಾಗಣಪತಿ ಯಾಗವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಸಂದರ್ಭ ಮಾಧ್ವ ಪ್ರತಿಷ್ಠಾನವನ್ನ ಲೋಕಾರ್ಪಣೆಗೊಳಿಸಲಾಯಿತು ಹಾಗೂ ವಿದ್ವಾಂಸರನ್ನ ಪುರಸ್ಕರಿಸಲಾಯಿತು. ನಗರದ ಜ್ಯೋತಿಷಿ ಆರ್ಎಲ್ ಭಟ್ ಅವರ ಮಾಧ್ವ ಪ್ರತಿಷ್ಠಾನ ಮತ್ತು ಬಿಎಸ್ಕೆಬಿ ಅಸೋಸಿಯೇಷನ್ನ ವತಿಯಿಂದ ಅಥರ್ವ ಶೀರ್ಷ ಮಹಾಗಣಪತಿ ಯಾಗವನ್ನ ಸಾಯನ್ನ ಗೋಕುಲದ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಆಯೋಜಿಸಲಾಗಿತ್ತು. ಮಹಾಗಣಪತಿ ಯಾಗದ ಪೂರ್ಣಾಹುತಿಯ ಬಳಿಕ ಮಧ್ಯಾಹ್ನ ನಡೆದ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ಮುಲುಂಡ್ನ ಸತ್ಯಧ್ಯಾನ ವಿದ್ಯಾಪೀಠದ ಕುಲಪತಿ ವಿದ್ವಾನ್ ವಿದ್ಯಾಸಿಂಹ ಆಚಾರ್ಯ ವಹಿಸಿದ್ದರು. ಈ ಸಂದರ್ಭ ಆರ್ಎಲ್ ಭಟ್ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಿದ ಮಾಧ್ವ ಪ್ರತಿಷ್ಠಾನವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು. ಪುರೋಹಿತ ವರ್ಗಕ್ಕೆ ವೇದಿಕೆ ಒದಗಿಸುವ ನಿಟ್ಟಿನಲ್ಲಿ ಮಾಧ್ವ ಪ್ರತಿಷ್ಠಾನ ಸ್ಥಾಪಿಸಲಾಯಿತು ಎಂದು ಆರ್ಎಲ್ ಭಟ್ ನುಡಿದರು. ನಮ್ಮ ವಿಪ್ರವೃಂದ ಅಂದ್ರೆ ಮರಣಕ್ಕೂ ಜನನಕ್ಕೂ ಎರಡಕ್ಕೂ ನಮ್ಮ ಬ್ರಾಹ್ಮಣರು ವಿಪ್ರವೃಂದ ಬೇಕು. ಆದರೆ ಅವರಿಗೆ ಇದುವರೆಗೆ ಎಲ್ಲಿಯೂ ವೇದಿಕೆ ಸಿಗಲಿಲ್ಲ. ಇದು ಒಂದು ವೇದಿಕೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಮಾತ್ರ ಪ್ರತಿಷ್ಠಾನ ಅಂತ ಎಂಬುದನ್ನ ನಾನು ಈ ಜಾಗದಲ್ಲಿ ಮಾಡಿದ್ದೇನೆ. ನನ್ನ ಮಿತ್ರರಾದಂತಹ ಕೆಲವು ವೈದಿಕರು ತುಂಬಾ ಜನ ಇದ್ದಾರೆ. ಅವರಿಂದಾಗಿ ಈ ವಿಪ್ರವೃಂದ ಉದ್ಧಾರ ಆಗಬೇಕು ಅಂತ ಹೇಳಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭ ವೇದಮೂರ್ತಿ ಗುರುರಾಜ್ ಉಡುಪರಿಗೆ ಪುರೋಹಿತ ರತ್ನ, ವೇದಮೂರ್ತಿ ರಾಮಚಂದ್ರ ಭಟ್ ಅವರಿಗೆ ವೇದ ಬ್ರಹ್ಮ ತಂತ್ರಗಮನ ಪಂಡಿತ ವೇದಮೂರ್ತಿ ವಾಗೀಶಾಸ್ತ್ರಿ ಅವರಿಗೆ ಚತುರ್ವೇದ ಪಾರಂಗತ ಬಿರುದಿನೊಂದಿಗೆ 10,000 ನಗದು ನೆನಪಿನ ಕಾಣಿಕೆ ನೀಡಿ ಪ್ರಶಸ್ತಿ ಪ್ರದಾನಿಸಲಾಯಿತು. ಜ್ಯೋತಿಷಿ ವಿದ್ವಾನ್ ಪಂಚಭಾಸ್ಕರ್ ಭಟ್ ಅಭಿನಂದನಾ ಭಾಷಣಗೈದರು. ಸರ್ಕಾರದ ಯಾವುದೇ ಯೋಜನೆಗಳಲ್ಲಿ ನಮ್ಮ ಬ್ರಾಹ್ಮಣರನ್ನು, ಪುರೋಹಿತರನ್ನು, ವೈದಿಕರನ್ನು ಬದುಕಿದ್ದಂತಹ ಸಂದರ್ಭದಲ್ಲೂ ಕೂಡ ಪುರೋಹಿತರನ್ನು ಪುರಸ್ಕರಿಸಬೇಕು, ಪಂಡಿತ ಪೋಷಣೆಯನ್ನು ಮಾಡಬೇಕು ಅನ್ನುವ ಕನಸನ್ನು ಕಂಡು ಅದಕ್ಕೊಂದು ವೇದಿಕೆಯ ನಿರ್ಮಾಣಕ್ಕಾಗಿ ಇಂದಿನ ಶುಭ ದಿನದಂದು ಮಹಾಗಣಪತಿ ಅಥರ್ವ ಶೀರ್ಷ ಹೋಮದ ಮೂಲಕ ಗಣಪತಿ ದೇವರ ಅನುಗ್ರಹದಿಂದ ಸಮಸ್ತ ಕರ್ಮಗಳನ್ನು ನಿರ್ವಿಘ್ನತೆ ಸಿದ್ಧಿಸಬೇಕು ಅಂತ ದೇವರನ್ನು ಪ್ರಾರ್ಥಿಸಿ ಪುರೋಹಿತರನ್ನು ಪುರಸ್ಕರಿಸಬೇಕು ಅಂತ ಹೇಳಿ ಸರಿಯಾದ ಆಯ್ಕೆಯ ಮೂಲಕ ಆ 3 ಮಂದಿ ಮಹನೀಯರನ್ನು ಆರಿಸಿ ಗೌರವಿಸುವುದಕ್ಕೆ ವೇದಿಕೆಯಲ್ಲಿ ನೀವು ಕುಳ್ಳಿರಿಸಿದ್ದೀರಲ್ಲ ಆರ್ಎಲ್ ಭಟ್ರೆ, ಮೊದಲಿಗೆ ನಿಮಗೆ ದಂಪತಿಗಳಿಗೆ ನಾನು ಅಭಿನಂದನೆಯನ್ನು ಪ್ರಪ್ರಥಮವಾಗಿದ್ದೇನೆ. ಬಿಎಸ್ಕೆಬಿ ಹಾಗೂ ಗೋಕುಲದಲ್ಲಿ ಸೇವೆಗೈದ ಎಸ್ ರಾವ್ ಅವರನ್ನ ಸನ್ಮಾನಿಸಲಾಯಿತು. ಪುರೋಹಿತರು ಸಂರಕ್ಷಣೆಯಾದರೆ ಜಗತ್ತು ಸುರಕ್ಷಿತ ಎಂದು ಗೌರವ ಅತಿಥಿಯಾಗಿ ಪಾಲ್ಗೊಂಡ ವಿದ್ವಾನ್ ನಾಗರಹಳ್ಳಿ ಪ್ರಹ್ಲಾದಾಚಾರ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಂದು ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳು
ಪ್ರತಿಯೊಂದು ಪ್ರಾಣಿಗಳು, ಪ್ರತಿಯೊಂದು ಜೀವಿಗಳು ಪುರೋಹಿತರ ವಿಷಯದಲ್ಲಿ ಕೃತಜ್ಞರಾಗಿರಲೇಬೇಕು. ಜಗತ್ತಿನಲ್ಲಿ ಭೌತಿಕ ವಿಜ್ಞಾನ ಬೇಕಾದಷ್ಟು ಬೆಳೆಯಿದೆ, ಆದರೆ ಸಕಾಲಕ್ಕೆ ಮಳೆ, ಸಕಾಲಕ್ಕೆ ಬೆಳೆ ಇದು ಸಿಗುವುದು ಕೇವಲ ಯಜ್ಞಗಳಿಂದ ಮಾತ್ರ, ಹೋಮ ಹವನಗಳಿಂದ ಮಾತ್ರ. ಯಜ್ಞ ಸಂಸ್ಥೆ ಸುರಕ್ಷಿತವಾಗಿರಬೇಕಾಗಿದ್ದರೆ ನಮ್ಮಲ್ಲಿ ಒಳ್ಳೆ ತಿಳುವಳಿಕೆ ಇರತಕ್ಕಂತಹ ಋಷಿ ಮಂತ್ರ ದೇವತಾ ವಿಧಾನಗಳ ಜ್ಞಾನವುಳ್ಳ ಪುರೋಹಿತರ ತಯಾರಿ ನಮಗೆ ಬೇಕಾಗಿದೆ. ಪುರೋಹಿತರ ಸಂರಕ್ಷಣೆಯಾದರೆ ಜಗತ್ತು ನಾವು ಸುರಕ್ಷಿತರಾಗಿರ್ತೇವೆ. ಪುರೋಹಿತರ ಸಂರಕ್ಷಣೆಯಾಗದೇ ಇದ್ದರೆ ಜಗತ್ತು ನಾಶವಾಗಿದೆ. ಮಾಧ್ವ ಪ್ರತಿಷ್ಠಾನ ಇಂತಹ ಒಂದು ಜ್ಞಾನಾತ್ಮಕವಾದ, ಇಂತಹ ಒಂದು ವಿಶಿಷ್ಟವಾದ ಸಮಾಜ ಸಂರಕ್ಷಕವಾಗಿರ್ತಕ್ಕಂತಹ ಕಾರ್ಯವನ್ನ ಈ ಸಂಸ್ಥೆಯಿಂದ ನಡೆಯಲಿ. ಮಾಧ್ವ ಪ್ರತಿಷ್ಠಾನದ ರೂವಾರಿ ಹಾಗೂ ಅಥರ್ವಶೀರ್ಷ ಸಹಸ್ರ ಮೋದಕ ಮಹಾಗಣಪತಿಯನ್ನು ಯಶಸ್ವಿಯಾಗಿ ಆಯೋಜಿಸಿದ ಆರ್ಎಲ್ ಭಟ್, ಗೀತಾ ಎಲ್ ಭಟ್ ದಂಪತಿಗಳನ್ನ ವೇದಿಕೆಯ ಗಣ್ಯರು ಸನ್ಮಾನಿಸಿದರು. ವಿದ್ವಾನ್ ವಿದ್ಯಾಸಿಂಹ ಆಚಾರ್ಯ ಅಧ್ಯಕ್ಷೀಯ ಭಾಷಣಗೈದರು. ರಿಕ್ಷಾದವರಿಗೆ ಒಂದು ಯೂನಿಯನ್ ಇದೆ, ಹೋಟೆಲಿಯರ್ಸ್ಗೆ ಒಂದು ಯೂನಿಯನ್ ಇದೆ, ಹೇಳಬಾರದು ನಾಪಿತರಿಗೂ ಒಂದು ಯೂನಿಯನ್ ಇದೆ. ಎಲ್ಲ ಯೂನಿಯನ್ಗಳು, ಎಲ್ಲ ಸಂಘಟನೆಗಳು ಇಟ್ಟುಕೊಂಡು ತಮಗಾಗಬೇಕಾಗಿರುವಂತಹ ಕಾರ್ಯವನ್ನು ಸಾಧಿಸ್ತಾರೆ. ಯೂನಿಯನ್ ಇಲ್ಲದೆ ಇರತಕ್ಕಂತಹ ಒಂದೇ ಸಂಘ, ಒಂದೇ ಸಂಸ್ಥೆ, ಒಂದೇ ಜನಾಂಗ ಅಂತಂದರೆ ಅದು ವಿದ್ವಾಂಸರು ಹಾಗೂ ಪುರೋಹಿತರು. ಎಷ್ಟು ರಿಸರ್ವೇಷನ್ಗಳು ಬಂದರೂ ಕೂಡ ಬ್ರಾಹ್ಮಣರಿಗೆ ಏನೂ ತೊಂದರೆ ಆಗದೇ ಇದ್ದಂತೆ ಭಗವಂತ ಮಾಡಿಟ್ಟಾನೆ. ಇದು ಭಗವಂತ ಮಾಡಿದಂತಹ ಅಪಾರವಾದ ಕೊಡುಗೆ, ದೊಡ್ಡ ಕರುಣೆ. ಬಹಳ ಕಷ್ಟ, ಬಹಳ ಕಷ್ಟ. ಇಷ್ಟು ಕಷ್ಟದಲ್ಲೂ ಕೂಡ ಬ್ರಾಹ್ಮಣರು ರಾಜಾರೋಷದಲ್ಲಿ ಮೆರೆಯುವ ಕಾಲ ಇನ್ನೂ ತಪ್ಪಿಲ್ಲ. ಯಾಕೆ ಅಂದರೆ ದೇವರು ಕೊಟ್ಟ ಬುದ್ಧಿ, ಆ ಬುದ್ಧಿಗೆ ಸೇರಬೇಕಾದ ಸಚ್ಚಾರಿತ್ರದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಅದು ಆಗಬಾರದು. ವೇದಿಕೆಯಲ್ಲಿ ಬಿಎಸ್ಕೆಪಿ ಅಸೋಸಿಯೇಷನ್ನ ಅಧ್ಯಕ್ಷ ಕೆಎಸ್ ರಾವ್, ಗೌರವ ಕಾರ್ಯದರ್ಶಿ ಬಿ ಬಾಲಚಂದ್ರ ರಾವ್ ಉಪಸ್ಥಿತರಿದ್ದರು. ಗೀತಾ ಎಲ್ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಸಾಲಿಗ್ರಾಮ ಮಕ್ಕಳ ಮೇಳದವರಿಂದ ಬಬ್ರುವಾಹನ ಕಾಳಗ ಯಕ್ಷಗಾನ ಪ್ರದರ್ಶನಗೊಂಡಿತು. ಅಥರ್ವಶೀರ್ಷ ಮಹಾಗಣಪತಿ ಯಾಗ, ಪುರೋಹಿತರ ಪುರಸ್ಕಾರ ಹಾಗೂ ಮಾಧ್ವ ಪ್ರತಿಷ್ಠಾನವನ್ನ ಲೋಕಾರ್ಪಣೆಗೊಯ್ದ ಒಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ ಆರ್ಎಲ್ ಭಟ್ ಅಭಿನಂದನಾರ್ಹರು. ಕ್ಯಾಮೆರಾ ಸಹಪಾಠಿ ಗಿರಿಧರ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ, ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಹಾಗೂ ಅಕ್ಷಯ ಮಾಸಿಕದ ಸಂಯುಕ್ತ ಆಶ್ರಯದಲ್ಲಿ ಶತಮಾನೋತ್ಸವ ಸಂಸ್ಮರಣೆ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಕನ್ನಡ ಸಲಹಾ ಮಂಡಳಿಯ ನವದೆಹಲಿಯ ಸಂಚಾಲಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಒಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರೆ, ಹಿರಿಯ ಸಾಹಿತಿ ಕವಿ ಡಾಕ್ಟರ್ ಬಿಎಸ್ ಸನದಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ಸಂದರ್ಭ ಉಪನ್ಯಾಸ, ಕವನ ವಾಚನ, ಕಾವ್ಯ ವಾಚನ, ಕೃತಿ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೈದ ಸಾಧಕರನ್ನ ಗೌರವಿಸಲಾಯಿತು. ಗುರುತು ಮಾಸಿಕದ ಸಂಪಾದಕ, ಸಂಶೋಧಕ ಬಾಬು ಶಿವಪೂಜಾರಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ ದೇವದಾಸ್ ಶೆಟ್ಟಿ, ಯಕ್ಷಗಾನ ಭಾಗವತ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ, ಸಂಗೀತ ನೃತ್ಯ ಕ್ಷೇತ್ರದ ಶೈಲಜಾ ಮಧುಸೂದನ ಹಾಗೂ ಗುರುನಾರಾಯಣ ಯಕ್ಷಗಾನ ಮಂಡಳಿ ಕರ್ನಾಟಕ ಸಂಘ ಪನ್ವೇಲ್ನ ಪದಾಧಿಕಾರಿಗಳನ್ನ ಗೌರವಿಸಲಾಯಿತು. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಪದವಿ ಪಡೆದ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಿಎನ್ ಉಪಾಧ್ಯಾಯ ಅವರ ಉಸ್ತುವಾರಿಯಲ್ಲಿ ಒಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಈಗ ಒಂದು ಪುಟ್ಟ ವಿರಾಮದ ನಂತರ ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿ ಮುಂದುವರಿಯುವುದು. ಮುಂಬೈ ನ್ಯೂಸ್. ಹಾಯ್, ಹಲೋ, ನಮಸ್ಕಾರ. ನಾನು ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಮುಂಬೈ ನ್ಯೂಸ್. नमस्कार, याना ऐश्वर्या राय and Nikul Mumbai News 2 Hi, Yana Budar Sunil Shetty, Nikul Mumbai News 2 All the best. Hotel Kumars International, approved by Tourism Development Government of Karnataka. Coconut Grove, multi-cuisine restaurant with coastal influences. Clean and hygienic kitchen. Semi-soup and Deluxe AC double room. Planet World,
the mini conference hall attached with dining hall. Hotel Kumars International, Bendur Main Road, Mangalore, 575002222587 Mumbai News. Mumbai News. Mumbai News. Mumbai News. Mumbai News. Mumbai News. ಶ್ರೀ ಕ್ಷೇತ್ರ ಒಡೆಯೂರಿನ ಸಂಸ್ಥಾನಾಧೀಶ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ಇತ್ತೀಚೆಗೆ ಮುಂಬೈಗೆ ಭೇಟಿ ನೀಡಿದಾಗ ಮುಂಬೈ ನ್ಯೂಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ 2014ರ ಫೆಬ್ರವರಿ 7, 8, 9ರಂದು ಶ್ರೀ ಕ್ಷೇತ್ರದ ರಜತ ಮಹೋತ್ಸವ ಜರುಗಲಿದ್ದು ಆ ಬಗ್ಗೆ ನಡೆಯಲಿರುವ ಕಾರ್ಯಕ್ರಮದ ಮಾಹಿತಿ ನೀಡಿದರು. ಮಹಾಕುಂಭಾಭಿಷೇಕವನ್ನು ಆಚರಿಸುವಂಥ ಒಂದು ನಿರ್ಣಯವನ್ನು ಈಗಾಗಲೇ ಎಲ್ಲ ರಜತ ಸಂಭ್ರಮ ಸಮಿತಿಯವರು ಇದ್ದುಕೊಂಡು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಜೊತೆಯಲ್ಲಿ ನಾವು ಈಗಾಗಲೇ ಹಮ್ಮಿಕೊಂಡಿರುವಂಥ ಇನ್ನೊಂದು ಕಾರ್ಯಕ್ರಮ ಕೂಡ ಇದರಲ್ಲಿ ಸೇರ್ಪಡೆ ಆಗ್ತದೆ. ಪ್ರಧಾನವಾಗಿ ರಜತ ಸಂಭ್ರಮ ಉತ್ಸವದ ಒಂದು ಆಚರಣೆ ನಡೆಯುವಂಥದ್ದು ಅದು ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳ 7, 8, 9ರಂದು ನಡೆಯುವಂಥ ಒಂದು ಆಲೋಚನೆ ಈಗಾಗಲೇ ಮಾಡಿದ್ದಾಗಿದೆ. ಇದರ ಅಂಗವಾಗಿ ತುಳುನಾಡಿನ ಒಂದು ವ್ಯಾಪ್ತಿಯಲ್ಲಿ ತುಳುನಾಡ ಜಾತ್ರೆ, ತುಳುನಾಡದ ಜಾತ್ರೆ ಎನ್ನುವಂಥ ಶಿರೋನಾಮೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುವ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಮುಖ್ಯವಾಗಿ ತುಳು ಸಂಸ್ಕೃತಿಯ ಒಂದು ಜಾಗೃತಿಯ ಅಭಿಯಾನದಂತೆ ಇದನ್ನು ಮಾಡುವ ಒಂದು ಸಂಕಲ್ಪ ನಮ್ಮದು. ರಜತ ಮಹೋತ್ಸವದ ನಿಮಿತ್ತ ಹಾಕಿಕೊಂಡಿರುವ ವಿಶೇಷ ಯೋಜನೆಗಳ ಮಾಹಿತಿಯನ್ನು ಶ್ರೀ ಗುರುದೇವಾನಂದ ಸ್ವಾಮೀಜಿ ತಿಳಿಸಿದರು. ಬೇರೆ ಬೇರೆ ಯೋಜನೆಗಳಿದ್ದಾವೆ. ನಾವು ಹೆಚ್ಚಾಗಿ ಶೈಕ್ಷಣಿಕ ವರ್ಷ ಅಂತ ಒಂದು ಶಿಕ್ಷಣದ ಬಗ್ಗೆ ಮತ್ತು ಸಾಮಾಜಿಕವಾಗಿ ಸ್ಪಂದಿಸುವ ಒಂದು ಪ್ರಯತ್ನದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಒಟ್ಟು ಸಮಾಜ ಸೇವೆಯಲ್ಲಿ ನಮ್ಮನ್ನು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಳಬಹುದು ಅದರ ಬಗ್ಗೆ ಚಿಂತನೆ ಮಾಡಿಕೊಂಡು ಈ ಸಂಭ್ರಮ ಸಂಪನ್ನ ಆಗ್ತದೆ. ಬೇರೆ ಬೇರೆ ಜನಗಳು ಇದಕ್ಕೆ ಈಗಾಗಲೇ ಪ್ರೋತ್ಸಾಹವನ್ನು ಕೊಡುವ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಗುವ ಪ್ರಕೃತಿಗೆ ಮಾರಕವಾದ ಉದ್ದಿಮೆಗಳಿಗೆ ಒಡೆಯೂರು ಶ್ರೀ ತನ್ನ ವಿರೋಧ ವ್ಯಕ್ತಪಡಿಸಿದರು. ಪ್ರಕೃತಿಗೆ ವಿರೋಧವಾಗಿರುವಂತಹ, ಪ್ರಕೃತಿಗೆ ಮಾರಕವಾಗಿರುವಂಥ ಯಾವುದೇ ಒಂದು ಸಂಸ್ಥೆಗಳು ಬಂದರೆ ಅದು ಯಾವುದೇ ಇರಲಿ, ಅದು ಈಗಾಗಲೇ ನಿಡೋಡಿಯಲ್ಲಿ ಅದರ ಒಂದು ಚಿಂತನೆ ನಡೆದಿದೆ. ಅದು ಆರೋಗ್ಯಕರವಾಗಿರುವಂಥ ಒಂದು ಚಿಂತನೆ ಅಲ್ಲ. ಅದನ್ನು ಪ್ರಕೃತಿಗೆ ವಿರೋಧವಾಗಿರುವಂಥ ಯಾವುದನ್ನು ನಾವು ವಿರೋಧಿಸುವಂಥ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಪ್ರಕೃತಿಯನ್ನು ಉಳಿಸಿದರೆ ನಾವು ಉಳಿಯೋದಕ್ಕೆ ಸಾಧ್ಯತೆ ಇದೆ. ಜೊತೆಯಲ್ಲಿ ನೇತ್ರಾವತಿ ನದಿ ತೀರಿನ ಬಗ್ಗೆಯೂ ಕೂಡ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ನೋಡ್ತಿದ್ದೇವೆ. ಒಂದು ಭಾಗವನ್ನು ಒಣಗಿಸಿ ಇನ್ನೊಂದು ಭಾಗವನ್ನು ಬೆಳೆಸುವ ಇದೊಂದು ಉತ್ತಮವಾದ ಪ್ರಕ್ರಿಯೆ ಅಲ್ಲ ಅಂತ ನಮ್ಮ ಅಂಬೋಣ, ಎಲ್ಲರ ಅಂಬೋಣವೂ ಹೌದು. ಪ್ರಕೃತಿಗೆ ಪೂರಕವಾಗಿರುವಂಥ ಯಾವುದೇ ಕಂಪನಿ ಬರಲಿ ಅಥವಾ ಇನ್ನಿತ್ಯಾದಿ ಯಾವ ಕಾರ್ಯಗಳು ಮಾಡೋದಿದ್ರೂ ಕೂಡ ನಾವು ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಈ ಮಾರಕವಾದುದನ್ನು ನಾವು ಪ್ರೋತ್ಸಾಹಿಸೋದಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಖಂಡಿತವಾಗಿ ವಿರೋಧಿಸಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಗೋಹತ್ಯೆ, ಗೋವುಗಳ ಅಪಹರಣದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಒಡೆಯೂರು ಶ್ರೀಗಳು ಈ ಬಗ್ಗೆ ಸರಕಾರ ಕಡಿವಾಣ ಹಾಕುವ ಅಗತ್ಯವಿದೆ ಎಂದರು. ತುಳುವರು ಅನ್ನುವಾಗ ತುಳು ಅನ್ನುವುದಕ್ಕೆ ಇನ್ನೂ ವ್ಯಾಪಕವಾಗಿ ಇರುವಂಥ ಅರ್ಥಗಳನ್ನು ಸಂಬಂಧಪಟ್ಟವರು ಸಂಶೋಧಕರು ಸೂಚಿಸಿದ್ದಾರೆ. ಯಾಕಂದರೆ ಇದು ಗೋವುಗಳಿಗೆ ಗೋ ಸಂಪತ್ತಿಗೆ ವಿಶೇಷವಾದ ಒಂದು ಸ್ಥಾನ. ಇಲ್ಲಿ ಗೋ ಸಂಪತ್ತು ಅತಿಯಾಗಿ ಇರುವಂಥದ್ದು ಈ ಕರಾವಳಿಯ ತುಳುನಾಡಿನಲ್ಲಿ ಅಂತ ಇನ್ನೂ ತುಂಬ ವಿಚಾರ ಇದೆ. ಈಗಾಗಲೇ ಗೋ ಸಂಸ್ಕೃತಿಯ ಸಂರಕ್ಷಣೆ ಬಗ್ಗೆ ಕೆಲವೊಂದು ಆಲೋಚನೆಗಳು ಮಾಡಿಯೂ ಕೂಡ ಸರ್ಕಾರಕ್ಕೂ ಇದರ ಒಂದು ವಿಚಾರವನ್ನು ತಲುಪಿಸಿದೆ. ಗೋ ಹತ್ಯೆ ನಿಷೇಧ ಆಗಬೇಕು ಅಂತ. ಈಗಾಗಲೇ ಅದು ಅತಿಯಾಗಿ ಆಗುತ್ತಾ ಉಂಟು. ಈಗಾಗಲೇ ಹಟ್ಟಿಯಿಂದಲೇ ಕೊಂಡೋಗಿ ಗೋವಧೆ ಮಾಡುವಂಥದ್ದು ಗೋಚರಕ್ಕೆ ಬರ್ತದೆ. ಸರ್ಕಾರ ಇದಕ್ಕೆ ಮನಸ್ಸು ಮಾಡಿದರೆ ಕಡಿವಾಣ ಹಾಕಬಹುದಿತ್ತು. ಆದರೆ ಸರ್ಕಾರ ಇದಕ್ಕೆ ಪೋಷಣೆ ಮಾಡಿದಂತಿದೆ. ಇದೊಂದು ಒಳ್ಳೆಯ ಪ್ರತಿಕ್ರಿಯೆ ಅಲ್ಲ. ಶ್ರೀ ಕ್ಷೇತ್ರದ ಬೆಳ್ಳಿ ಹಬ್ಬ ಸಂಭ್ರಮವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವ ನಿಟ್ಟಿನಲ್ಲಿ ಸ್ವಾಮೀಜಿ ಅವರು ಹಮ್ಮಿಕೊಂಡ ಎಲ್ಲಾ ಯೋಜನೆಗಳು ಯಶಸ್ವಿಗೊಳ್ಳಲಿ ಎಂದು ಮುಂಬೈ ನ್ಯೂಸ್ ಶುಭ ಹಾರೈಸುತ್ತದೆ. ಬಿಲ್ಲವರ ಅಸೋಸಿಯೇಷನ್ ಇದರ ವಿದ್ಯಾ ಉಪಸಮಿತಿಯ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವ ಕಾರ್ಯಕ್ರಮ ನಡೆಯಿತು.
ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ವಿದ್ಯಾ ಉಪಸಮಿತಿಯ ಆಶ್ರಯದಲ್ಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಭಾರತ್ ಬ್ಯಾಂಕ್ನ ನಿರ್ದೇಶಕರು, ಬ್ಯಾಂಕ್ ಆಫ್ ಬರೋಡಾದ ನಿವೃತ್ತ ಉನ್ನತ ಅಧಿಕಾರಿ ಕೆಎಂ ಸುವರ್ಣರು ವಿದ್ಯಾರ್ಥಿಗಳಿಗೆ ಹಿತವಚನ ನುಡಿದರು. If a person goes through hardship in life, automatically challenge comes from within. Why not? Can I not? Should I not? All the questions keep coming in you. Determination, hard work, sincerity, humbleness, all you call. All of us you have to have, you will achieve it. ಬಳಿಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೇದಿಕೆಯ ಗಣ್ಯರು ಪ್ರತಿಭಾ ಪುರಸ್ಕಾರ ನೀಡಿದರು. ಬಿಲ್ಲವರ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷ ಜೈಸಿ ಸುವರ್ಣ, ಅಧ್ಯಕ್ಷ ಎಲ್ವಿ ಅಮೀನ್, ಅಕ್ಷಯ ಮಾಸಿಕದ ಗೌರವ ಸಂಪಾದಕ ಎಂಬಿ ಕುಕ್ಯಾನ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾರಾಯಣ ಗುರು ಸ್ವಾಮಿಯ ತತ್ವನು ಸಂಘಟನೆಯಿಂದ ಬಲಯುತರಾಗಲಿ ಬಂದಿನ ತತ್ವನು ತುಂಬುದು ಇದು 1932 ಬಿಲ್ಲವರ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತೇವೆ. ಈ ಬಿಲ್ಲವರ ಅಸೋಸಿಯೇಷನ್ ಸಾಮಾಜಿಕವಾದ, ಶೈಕ್ಷಣಿಕವಾದ, ಧಾರ್ಮಿಕವಾದ, ಸಾಂಸ್ಕೃತಿಕವಾದ, ಆರ್ಥಿಕವಾದ ಸೇವೆಯನ್ನು ಸಲ್ಲಿಸಿದ ಲಕ್ಷಾಂತರ ಜನಕ್ಕೂ ದಾರಿದೀಪವಾದ ಮಹಾನ್ ಸಂಸ್ಥೆ. ಸಮಾಜ ಈಗಲೇ ದಾದ ಕೆಲಸ ಮಾಡ್ತಾರೆ. ಈ ಚಿಂತನೆ ನಮ್ಮನ್ನು ಉಳಾಡಿ ಪುಟ್ಟೋಡು. ಆ ಉಳಾಡಿ ಪುಟ್ಟೋಡಿಂದ ನಿಖಲಂಚಿನ ಯುವಕರು ಈ ರಿಯಲ್ ಮಧ್ಯ ಸಂಸ್ಥದ ಈ ಬಿಲ್ಲವರ ಈ ಸಭೆಟ್ಟು ನಿಖಲು ಪಾಲ್ಗೊಳ್ಳೋಡು, ನಿಖಲು ಸೇರೋಡು, ನಿಖಲು ಸೇರಿದಾಗ ಅರ್ಥ ಮಾಡ್ತೋಡು, ನಿಖಲು ఆయన ಸೇರಿದ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯತೆ ಉಂಟು ಈ ಸಮಾಜದ ಒಂದು ವ್ಯಕ್ತಿಯಾದ ನಿಖಲು ಸಮಾಜ ನಡುಪು ನಂಚಿನ ಒಂದು ದುಂಬುದ ಒಂದು ಸಮಾಜದ ಬಾಂಧವ್ಯರಾದ ನಿಖಲು ದುಂಬರ ಸಾಧ್ಯತೆ ಉಂಟು. ನಾವು ಖಾಲಿ ಇಲ್ಲಡುಕುಲ ಸಾಧ್ಯತೆ ಇಚ್ಚಿ ಇಲ್ಲಡು ಕುಲ್ನಂಡ ನಾವು ದುಂಬರ ಸಾಧ್ಯತೆ ಇಚ್ಚಿ ಐದು 10 ಜನ ಸೇರೋ ನಮ್ಮ ನನಲ ಪ್ರಾಣಿಲೇ ಆದುಲ್ಲ ಮುಟ್ಟ ನಮ್ಮ ಮನುಷ್ಯರತ್ತು ಪ್ರಾಣಿಲೇ ಆದುಲ್ಲ ಆಂಡ ನಮ್ಮನ್ನು ಮನುಷ್ಯರು ಇಂಚ ಆದ ಪನ್ನಗ ಆ ನಮ್ಮ ಎಜುಕೇಶನ್ ನಮ್ಮನ್ನು ಪರಿಷ್ಕರಣ ಮಲ್ದಿನ ಐಟಾದ್ರ ನಮ್ಮ ಕ್ರೂರ ಪ್ರಾಣಿನ ಭಾವನೆ ಇತ್ತಿನೇನು ಅವೇನು ನಮ್ಮ ನಿಯಂತ್ರಣ ಮಲ್ತೊಂದು ಇನ್ನು ಮನುಷ್ಯರಾದ ಎಜುಕೇಶನ್ ಮಲ್ಪುನ ಮುಖ್ಯ ಕೆಲಸ ಪನ್ನಗ ಖಾಲಿ ಅಂಕನೇ ಹತ್ತು ಉಂದುಲ ಮನುಷ್ಯನ ಬುದ್ಧಿದ ಮಿತ್ತು ಪರಿಣಾಮ ಬೂರೋಡು ಆಯನ ಥಿಂಕಿಂಗ್ ಆಯನ ಅಭಿಪ್ರಾಯಗಳು ಆಯನ ಕೆಲಸಗಳು ಐತ ಪರಿಣಾಮ ಬೂರೋಡು. ವಿದ್ಯಾ ಉಪಸಮಿತಿಯ ಅಧ್ಯಕ್ಷ ಭಾಸ್ಕರ್ ಸಾಲಿಯಾನ್ ಸ್ವಾಗತಿಸಿದರೆ ವಿದ್ಯಾ ಉಪಸಮಿತಿಯ ಕಾರ್ಯದರ್ಶಿ ಧನಂಜಯ್ ಕೋಟ್ಯಾನ್ ವಂದಿಸಿದರು. ವೇದಿಕೆಯಲ್ಲಿ ಭಾರತ್ ಬ್ಯಾಂಕ್ನ ಮಾಜಿ ಕಾರ್ಯಾಧ್ಯಕ್ಷ ವಿಆರ್ ಕೋಟ್ಯಾನ್, ಅಸೋಸಿಯೇಷನ್ನ ಉಪಾಧ್ಯಕ್ಷ ಸಿಟಿ ಸಾಲಿಯಾನ್, ಚಂದ್ರಶೇಖರ್ ಪೂಜಾರಿ, ಮಹಿಳಾ ವಿಭಾಗದ ಅಧ್ಯಕ್ಷೆ ಶಕುಂತಲಾ ಕೋಟ್ಯಾನ್, ಕೋಶಾಧಿಕಾರಿ ಭಾಸ್ಕರ್ ಬಂಗೇರ ಉಪಸ್ಥಿತರಿದ್ದರು. ನಾರಾಯಣ ಗುರುಗಳ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎಂಬ ಸಂದೇಶವನ್ನ ಪಾಲಿಸುತ್ತಾ ಬಂದಿರುವ ಬಿಲ್ಲವರ ಅಸೋಸಿಯೇಷನ್ ಪ್ರತಿ ವರ್ಷ ಸುಮಾರು 75 ಲಕ್ಷ ರೂಪಾಯಿಯನ್ನು ಸಮಾಜದ ಮಕ್ಕಳ ವಿದ್ಯಾರ್ಜನೆಗಾಗಿ ವ್ಯಯಿಸುತ್ತಾ ಬರುತ್ತಿದೆ. ಬ್ಯೂರೋ ವರದಿ, ಮುಂಬೈ ನ್ಯೂಸ್. ಅಖಿಲ ಕರ್ನಾಟಕ ಪತ್ರಕರ್ತರ ಸಂಘ ಬೆಂಗಳೂರು ಇತ್ತೀಚೆಗೆ ಬೆಳಗಾವಿಯಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸಂಸ್ಥೆಯ ರಾಜ್ಯಾಧ್ಯಕ್ಷ ಭೀಮಪ್ಪ ಬಾಳಣ್ಣರ ಅವರು ತರುಣ ಕ್ರಾಂತಿ ಪತ್ರಿಕೆಯ ಸಂಪಾದಕ ಸತೀಶ್ ವಿ ಕುಡಗಣ್ಣಟ್ಟಿ ಅವರನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಈ ಸಂದರ್ಭ ಆಯ್ಕೆ ಮಾಡಲಾಯಿತು. ಕರ್ನಾಟಕ ಸಂಘ ಮುಂಬೈಯು ಸಿದ್ದರಾಮ ಪಾಟೀಲ ವಚನ ಸಾಹಿತ್ಯ ದತ್ತಿ ಅಂಗವಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಖ್ಯಾತ ವಿಮರ್ಶಕ ಸಾಹಿತಿ ವಿಕ ನಾಯಕ್ ಅವರು ವಚನ ಸಾಹಿತ್ಯ ಮತ್ತು ಆಧುನಿಕ ಸಂದರ್ಭ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. ಎಲ್ಲವೋ ಎಂದರೆ ನರಕ. ಅಲ್ಲಿ ಈ ವಚನ ಸಾಹಿತ್ಯ ಆಗಾಗ ಬರುತ್ತೆ. ಅಣ್ಣ, ಅಕ್ಕ, ಅಯ್ಯ, ಈ ರೀತಿ ಪ್ರತಿಯೊಬ್ಬರನ್ನ ನೀನು ಏನು ಮಾಡಬೇಕು, ವಿಶ್ವಾಸ ತಗೋ. ನೀನು ದೊಡ್ಡವನಲ್ಲ, ಅವರು ಸಣ್ಣವರಲ್ಲ. ಈ ಥರದ ಒಂದು ಪ್ರಜ್ಞೆ ಕೊಟ್ಟವರು ವಚನಕಾರ. ಅವರು ಯಾವುದರಿಂದ ತಕ್ಕೊಳ್ಳಿಯದಲ್ಲ, ಅವರು ತಕ್ಕೊಂಡದ್ದು ಎದೆಯೊಳಗಿಂದ. ಎದೆಯ ತುಡಿತ, ಎದೆಯ ಗರಿವು ಮಿಗಿಲಾದ ಶಾಸ್ತ್ರವಿಹುದೇನು ಅಂತ ಕುವೆಂಪು ಹೇಳ್ತಾರಲ್ಲ, ಅದು ವಚನಕಾರರ ತತ್ವವೇ, ಸತ್ವವೇ, ಮಹಾತ್ಮೆ. ಅದು ಅಲ್ಲಿ ಅವರು ಎದೆಯ ಭಾಷೆ. ನಾನು ಒಟ್ಟು ಸಮಾಜವನ್ನು ನನ್ನದೇ ಅಂತ ಸ್ವೀಕರಿಸ್ತಕ್ಕಂಥದ್ದು ಇದೆಯಲ್ಲ, ಅದು ವಚನಕಾರರು ಕೊಟ್ಟಂಥದ್ದು. ಅದು ಆಗಿಲ್ಲ, ಇವತ್ತು ಆಗೋದಿಲ್ಲ, ಅದು ಬಹುಶಃ ಅಂತ ನನಗೆ ಅನಿಸ್ತದೆ. ಸಾಹಿತ್ಯಗಳಿಗೆ ಯಾವ್ಯಾವುದೋ ಪ್ರಶಸ್ತಿಗಳ ಆಸೆ, ಯಾವ್ಯಾವುದೋ ಅಕಾಡೆಮಿಗಳ ಆಸೆ, ಯಾವ್ಯಾವುದೋ ಬೆಂಗಳೂರಿನಲ್ಲಿ ಸೈಟುಗಳ ಆಸೆ. ಇದರಿಂದಾಗಿ ನಮ್ಮ ಸಾಹಿತ್ಯಗಳು ಸತ್ಯ ಹೋಗ್ತಿದ್ದಾರೆ. ಶರೀರ ಮಾತ್ರ ನೀವು ಹೌದಲ್ಲ ನೋಡಿ. ಆದರೆ ಆ ಕಾಲದಲ್ಲಿ
ಆ ಕಾಲದಲ್ಲಿ ಅವಳು ಮೊದಲು ಮಾಡಿದ್ದು, ವಚನಕಾರರು ಮೊದಲು ಮಾಡಿದ್ದು ರಾಜಸತ್ಯ ಮೇಲೆ ಹರಿಹಾಯ್ದದ್ದು, ರಾಜಸತ್ತೆಗೆ ಉಗುಳಿದ್ದು, ಕೆಂಡ ಕಾರ್ಯ ನಾವು ಮಾಡ್ತಾನೆ ಇಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಕವಿ ಡಾಕ್ಟರ್ BA ಸನದಿ ಅವರು ವಚನ ಸಾಹಿತ್ಯ ಇಂದಿನ ದಿನಗಳಲ್ಲಿ ಕಾಡುತ್ತಿರುವ ಎಲ್ಲಾ ಸಮಸ್ಯೆಗೂ ಪರಿಹಾರ ನೀಡುತ್ತದೆ ಎಂದರು. ವಚನ ಸಾಹಿತ್ಯ ಎಷ್ಟು ಮಹತ್ವದ ಪಾತ್ರ ಆಡಿದೆ. ಮನುಷ್ಯನ ಅಸ್ತಿತ್ವವನ್ನ, ಮನುಷ್ಯತ್ವದ ಮಹಿಮೆಯನ್ನ, ಮತ್ತೆ ಸ್ತ್ರೀಯ ಸ್ವಾತಂತ್ರ್ಯದ ಅಥವಾ ಸ್ತ್ರೀ ಸಮಾನತೆಯ ಕಲ್ಪನೆಯನ್ನ ಅಷ್ಟು ಧೈರ್ಯದಿಂದ ಸರಳವಾದಂಥ ವಚನಗಳಲ್ಲಿ ಅವರು ಹೇಳಿಹೋದರು. ಮೊಟ್ಟ ಮೊದಲಿಗೆ ಅಂದರೆ ಹಳೆಗನ್ನಡದ ಕಾವ್ಯಗಳಲ್ಲಿ ಅದು ಪಂಡಿತರ ಕಾವ್ಯವಾಗಿ ಬೆಳೆದು ಬಂತು. ವೇದಿಕೆಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರಕಾಶ್ ಬುರ್ಡೆ, ಗೌರವ ಕಾರ್ಯದರ್ಶಿ ಓಂದಾಸ್ ಕಣ್ಣಂಗಾರ್ ಉಪಸ್ಥಿತರಿದ್ದರು. ಆ ಬಳಿಕ ಶಿವಕುಮಾರ್ ಕಲಾ ಸಂಘ ಸಾಣೆಹಳ್ಳಿಯ ಕಲಾವಿದರಿಂದ ವಚನ ಸಂಗೀತ ಕಾರ್ಯಕ್ರಮ ಜರುಗಿತು. ಈಗ ಚಿಂತಕನ ಅಂತರಂಗದಿಂದ ಕೃಷ್ಣ ಗೀತೆಡ್ ಬನ್ಪೆ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸತ ಜಗತ್ತಿಯಂಚ ఇప్పుడు ಪಂಡ ಪರಸ್ಪರ ಒಂಜಿ ಸೇವೆ ಮಲ್ತದು, ಪರಸ್ಪರ ಪ್ರೀತಿನ ವಿನಿಮಯ ಮಲ್ತದು ಶ್ರೇಯಸ್ಸನ್ನು ಹೊಂದಲೇಪಣ. ಅಂಚಿ ಒಂಜಿ ಶ್ರೇಯಸ್ಸನ್ನು ಅವು ದೇವರನ್ನ ದೇವತೆ ಎಲ್ಲ ಬುದ್ಧಿ ದೇವತೆಗಳು ಅಗಲು ನುಪ್ಪು ಕೊರಂಡ ಎಂಚ ಉಣ್ಪಿನ ಬಂಡ ಅಕಲಗೆತ್ತದು ಉಣ್ಪಿನತ್ ಆ ನುಪ್ಪುನ ಗೆತ್ತದು ಕೊಂಜಿ ದೇವತೆನ ಬಾಯಿಗೆ ಆ ದೇವತೆ ಆ ನುಪ್ಪುನ ಗೆತ್ತದು ನನೊಂಜಿ ದೇವತೆಯನ್ನ ಬಾಯಿಗೆ ದೀಪ ಇಂಚ ನಂಕ ದಾದ ತಿಕ್ಕಂಡ ನನೋರಿ ಕೊರಡು ನನೋರಿ ತಿಕ್ಕಂಡ ನಂಕು ಕೊರಡು ಇಂಚ ಪರಸ್ಪರ ನಮ್ಮ ಬರೆಯಂಡ ನಮ್ಮ ಏತ ಮಲ್ಲೆಲ್ಲ ಬೇಲೆ ಮಲ್ಪರ ಸಾಧ್ಯ ಉಂಡು. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಸವಿತಾ ಕುಲಕರ್ಣಿ.